ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣಪತಿ ಪೂಜೆಯನ್ನು ಹಿಂದಿನಿಂದ ಮಾಡಲೇಬಾರದು. ಯಾಕೆ ಗೊತ್ತಾ? ಗಣಪತಿ ಪೂಜೆಯಿಂದ ಜೀವನದ ಅದೆಷ್ಟು ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ. ಆದರೆ ಗಣೇಶನನ್ನು ಹಿಂದಿನಿಂದ ಪೂಜೆ ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಾಸ್ತ್ರದ ಪ್ರಕಾರ ಗಣೇಶನನ್ನು ಹಿಂದಿನಿಂದೆ ಏಕೆ ನಾವು ಪೂಜೆ ಮಾಡಬಾರದು, ಯಾಕೆ ಗೊತ್ತಾ? ಅದಕ್ಕಿಂತ ಮೊದಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಸ್ನೇಹಿತರೆ. ಹಿಂದೂ ಸನಾತನ ಧರ್ಮದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಗಣೇಶನ ಆರಾಧನೆಯ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಯಾವುದೇ ಕೆಲಸದ ಪ್ರಾರಂಭದಲ್ಲಿ ಪೂಜಿಸಲ್ಪಡುವ ಮೊದಲ ಪೂಜ್ಯ ದೇವತೆ ಎಂದು ಪರಿಗಣಿಸಲಾಗಿದೆ. ಭಗವಾನ್ ಗಣೇಶನನ್ನು ಹಿಂದಿನಿಂದ ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಭಗವಾನ್ ಗಣೇಶನನ್ನು ಹಿಂದಿನಿಂದ ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವನು ಸ್ಥಾನ ಮತ್ತು ರಕ್ಷಣೆಯ ದೇವರು. ಅವರು ನಿಮ್ಮನ್ನು ಮುಂದೆ ಸಾಗಲು ಪ್ರೇರೇಪಿಸುತ್ತಾರೆ. ಆದ್ದರಿಂದ ಗಣೇಶನನ್ನು ಮುಂಭಾಗದಿಂದ ನೋಡಬೇಕು, ಹಿಂದಿನಿಂದ ಅಲ್ಲ. ಶಾಸ್ತ್ರಗಳ ಪ್ರಕಾರ ಗಣೇಶನನ್ನು ಹಿಂದಿನಿಂದ ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಒಂದೆರಡು ಕಾರಣಗಳೂ ಇವೆ. ಅವುಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಒಂದನೆಯದು ವಿಘ್ನಹರ್ತ. ಭಗವಾನ್ ಗಣೇಶನನ್ನು ಅಡೆತಡೆಗಳ ನಿವಾರಕನೆಂದು ಪರಿಗಣಿಸಲಾಗುತ್ತದೆ. ನೀವು ಹಿಂದಿನಿಂದ ಗಣೇಶನನ್ನು ನೋಡಿದರೆ ಅವನು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು ಎಂದು ಹೇಳಲಾಗುತ್ತದೆ. ಎರಡನೆಯದು ಬುದ್ಧಿವಂತಿಕೆ. ಗಣೇಶನನ್ನು ಬುದ್ಧಿವಂತಿಕೆಯ ದೇವರು ಎಂದು ಪರಿಗಣಿಸಲಾಗುತ್ತದೆ. ಹಿಂದಿನಿಂದ ಗಣೇಶನನ್ನು ನೋಡುವುದರಿಂದ ಅದು ನಿಮ್ಮ ಬುದ್ಧಿವಂತಿಕೆ ಮತ್ತು ಜ್ಞಾನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೆಯದು ದೃಷ್ಟಿ. ಗಣೇಶನ ತಲೆ ದೊಡ್ಡದಾಗಿದೆ ಮತ್ತು ಅವನ ದೃಷ್ಟಿ ಎಲ್ಲ ದಿಕ್ಕುಗಳಲ್ಲೂ ನೋಡುತ್ತಿರುತ್ತದೆ. ನೀವು ಹಿಂದಿನಿಂದ ಗಣೇಶನನ್ನು ನೋಡಿದರೆ ಅವನು ನಿಮ್ಮನ್ನು ನೋಡುವುದಿಲ್ಲ ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. 4 ಗೌರವ. ದೇವರುಗಳಲ್ಲಿ ಗಣೇಶನನ್ನು ಮೊದಲ ಪೂಜಕನೆಂದು ಪರಿಗಣಿಸಲಾಗಿದೆ. ಯಾವುದೇ ದೇವರನ್ನು ಹಿಂದಿನಿಂದ ನೋಡುವುದನ್ನು ಅಗೌರವವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಗಣಪತಿಗೆ ಸಂಬಂಧಿಸಿದ ಕೆಲವು ಕುತೂಹಲಕಾರಿ ಸಂಗತಿಗಳು ಹೀಗಿವೆ. ಗಣೇಶನ ಆರಾಧನೆ. ಬುದ್ಧಿವಂತಿಕೆ, ಜ್ಞಾನ, ಸಮೃದ್ಧಿ ಮತ್ತು ಯಶಸ್ಸಿಗಾಗಿ ಗಣೇಶನನ್ನು ಪೂಜಿಸಲಾಗುತ್ತದೆ. ಗಣಪತಿಯ ವಾಹನ. ಇಲಿಯನ್ನು ಗಣಪತಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ. ಗಣೇಶನಿಗೆ ಪ್ರಿಯವಾದ ಭೋಗ ಅಂದರೆ ಮೋದಕ. ಗಣೇಶನ ಬಗ್ಗೆ ಕುರಿತಾದ ಇನ್ನಿತರ ಪ್ರಮುಖ ವಿಚಾರಗಳು. ಎಲ್ಲ ದೇವರುಗಳಲ್ಲಿ ಗಣೇಶನು ಮೊದಲ ಪೂಜಕನಾಗಿದ್ದಾನೆ. ಗಣೇಶನನ್ನು ಬುದ್ಧಿವಂತಿಕೆಯ ಅಧಿಪತಿ ಮತ್ತು ಅಡೆತಡೆಗಳ ನಿವಾರಕನೆಂದು ಕರೆಯಲಾಗುತ್ತದೆ. ಬುದ್ಧಿವಂತಿಕೆ, ಜ್ಞಾನ ಮತ್ತು ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯಲು ಗಣೇಶನನ್ನು ಪೂಜಿಸಲಾಗುತ್ತದೆ. ಗಣೇಶನನ್ನು ದೇವರುಗಳಲ್ಲೇ ಪ್ರಥಮ ಪೂಜಕನೆಂದು ಪರಿಗಣಿಸಲಾಗುತ್ತದೆ. ಗಣೇಶನ ಆರಾಧನೆಯು ಭಕ್ತರ ಸಕಲ ಸಂಕಷ್ಟಗಳನ್ನು ದೂರಾಗಿಸುತ್ತೆ. ಈ ಮೇಲಿನ ಕಾರಣಗಳಿಂದಾಗಿ ಗಣೇಶನನ್ನು ಹಿಂದಿನಿಂದ ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳೆಲ್ಲ ಕೂಡ ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋ. ಈ ವಿಡಿಯೋದಲ್ಲಿ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.